ಕರಾವಳಿ. ಭಟ್ಕಳದ ಮೀನುಗಾರರ ಮನೆ ಸ್ನೇಹಿತರೆ, ಇದು ಜಾಯಿಂಟ್ ಫ್ಯಾಮಿಲಿ ಹೌಸು. ಇವರ ಗಂಡಂದ್ರೆ ಮೀನು ಹಿಡ್ಲಿಕ್ಕೆ ಹೋದಾಗ 3 ತಿಂಗಳು 4 ತಿಂಗಳು ಬಿಟ್ಟು ಬರುವಂತದ್ದು. ಆವಾಗ ಇವರ ಹೆಂಡತಿಯರು ಒಂದೇ ಜೀವನ ಮಾಡ್ಕೊಂಡಿರುವಂತದ್ದು. ಇದು ಬಿರಿಯಾನಿ ಪಾತ್ರೆಗಳು, ಇದು ಇಡ್ಲಿ. 270 ವರ್ಷ ಆಗಿರ್ಬೋದು ಈ ಮನೆಗಳಿಗೆ. ಇದಕ್ಕೆ ಬಾಗಿಲಿಗೆ ನಾವು ಆನೆ ಬಾಗಿಲು ಅಂತ ಹೇಳ್ತೇವೆ. ಆ ಗದ್ದೆಗಳಲ್ಲಿ ಯಕ್ಷಗಾನ ನಾಟಕ ಎಲ್ಲ ಆಗುವಾಗ ಇಲ್ಲಿ ಕುತ್ಕೊಂಡು ನೋಡುವಂಥದ್ದು. ಸುಭಾಷ್ ಸರ್, ಸೊ ಈಗ ಎಲ್ಲಿಗೆ ಬಂದ್ವಿ ನಾವು? 17ನೇ ಮಾನ್ಯುಮೆಂಟ್. 17. ಇದು ಕುಂದಾಪುರದ್ದು ಕೋಣಿಕಾರಂತರದ್ದು ಹೆಬ್ಬಾಗಿಲು ಚಾವಡಿ. ಮುಂಚಿನ ಕಾಲದಲ್ಲಿ ಈ ಹೆಬ್ಬಾಗಿಲಲ್ಲಿ ಮದುವೆ ಎಲ್ಲ ಆಗ್ತಿತ್ತು. ಮದುವೆ ಮತ್ತು ಎಜುಕೇಷನ್ ಬಂದ ಮಕ್ಕಳಿಗೆ ಉಳಿಲಿಕ್ಕೆಲ್ಲ ಇವರು ಜಾಗ ಕೊಡ್ತಿದ್ರು. ಅಂದರೆ ಆವಾಗ ಹಾಸ್ಟೆಲ್ ಇರಲಿಲ್ಲ, ಹಾಗಾಗಿ ಉಳಿಲಿಕ್ಕೆಲ್ಲ ಇವರು ಜಾಗ ಕೊಡ್ತಿದ್ರು. ಹಾಗಾಗಿ ಇಷ್ಟು ದೊಡ್ಡ ಹೆಬ್ಬಾಗಿಲು. ಇದರದ್ದು ಫೇಮಸ್ ಅಂತ ಹೇಳಿದ್ರೆ ಕಾವಿ ಕಲೆ. ಕಾವಿ? ಹಾಂ, ಕಾವಿ ಕಲೆ. ಅದು ರೆಡ್ ಆಕ್ಸೈಡ್ ಹಾಕಿ ಸ್ಕ್ರ್ಯಾಪ್ ಮಾಡಿ ತೆಗೆಯುವಂಥದ್ದು. ರೆಡ್ ಆಕ್ಸೈಡ್ ಹಾಕಿ ಸ್ಕ್ರ್ಯಾಪ್ ಮಾಡಿ ತೆಗೆಯುವಂಥದ್ದು. ಪೇಂಟಿಂಗ್ ಅಲ್ಲ, ಸ್ಕ್ರ್ಯಾಪ್ ಮಾಡಿ ಅದನ್ನು ತೆಗೆಯುವಂಥದ್ದು. ಹಾಂ, ಅದನ್ನು ಹಾಕಿ ಈ ಸ್ಕ್ರ್ಯಾಪ್ ಮಾಡಿ ತೆಗೆದದ್ದು. ಇಲ್ಲಿ ಸ್ಕ್ರ್ಯಾಪ್ ಮಾಡಿದ್ದಾರೆ ನೋಡಿ. ಫುಲ್ ಒಂದ್ಸಲ ಹಾಕಿ ಅದನ್ನು ಸ್ಕ್ರ್ಯಾಪ್ ಮಾಡೋದು, ಆಮೇಲೆ ಈ ಉಜ್ಜಿ ತೆಗೆದಿರೋದು. ಹಾಂ, ಉಜ್ಜಿ ತೆಗೆಯುವಂಥದ್ದು. ಅದಕ್ಕೆ ಕಾವಿ ಕಲೆ ಅಂತ ಹೇಳ್ತೇವೆ. ಇದು ತುಂಬಾ ಫೇಮಸ್. ಅಂದ್ರೆ ಸ್ನೇಹಿತರೆ, ಇದು ರೆಗ್ಯುಲರ್ ಏನಾಗುತ್ತೆ, ಈ ತರದ ಒಂದು ಒರ್ಲಿ ಆರ್ಟ್ ಬಿಡಿಸ್ಬೇಕು ಅಂದ್ರೆ ಈ ತರ ವೈಟ್ ಗೋಡೆ ಮೇಲೆ ಬರ್ಕೊಂಡು ಹೋಗ್ತಾರೆ ಬ್ರಷ್ ಅಲ್ಲಿ. ಮಾಡಿಲ್ಲ, ವೈಟ್ ಗೋಡೆ ಮೇಲೆ ಫುಲ್ ಪಟ್ಟಿ ಬಿಡಿಸಿದ್ದಾರೆ. ಸೊ ಇಮ್ಯಾಜಿನ್ ಮಾಡಿ. ಸೊ ಆಮೇಲೆ ಏನೋ ತಗೊಂಡು ಅದನ್ನು ಸ್ಕ್ರಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಮಾಡಿ ಇದು ಪರ್ಮನೆಂಟ್ ಉಳ್ಕೊಂಡಿದೆ. ಸೂಪರ್. ಇದು ಫೇಮಸ್. ವಿದ್ಯಾರ್ಥಿಗಳು ಮತ್ತೆ ಮದುವೆ ಎಲ್ಲ ಆಗ್ತಿತ್ತು ಮುಂಚಿನ ಕಾಲದಲ್ಲಿ. ಹಾಗಾಗಿ ಇಷ್ಟು ದೊಡ್ಡ ಹೆಬ್ಬಾಗಿಲು. ಒರಿಜಿನಲ್ ಪ್ಲೇಸಲ್ಲಿ ಇಲ್ಲಿ ಗದ್ದೆ ಇತ್ತು. ಗದ್ದೆಗಳಲ್ಲಿ ಯಕ್ಷಗಾನ ನಾಟಕ ಎಲ್ಲ ಆಗುವಾಗ ಯಜಮಾನನಿಗೆ ನೋಡಲಿಕ್ಕೆ ಮೇಲೆ ಉಯ್ಯಾಲೆ ಮೇಲಿದೆ. ಹಾಂ, ಅಂದರೆ ಆಗಿನ ಶ್ರೀಮಂತಿಕೆಗಳು, ಅಂದರೆ ಆಗಿನ ಕಾಲದ ಒಂದು ಶ್ರೀಮಂತಿಕೆಗಳು ಇದೆಲ್ಲ. ಸೊ ಈ ಮನೆ ಒಬ್ಬ ಶ್ರೀಮಂತರ ಮನೆ, ಕರಾವಳಿಯ ಕುಂದಾಪುರದ ಭಾಗದ ಒಬ್ಬ ಶ್ರೀಮಂತರ ಮನೆ. ಸೊ ಅವರು ಮೇಲೆ ಕೂತ್ಕೊಂಡು ಯಕ್ಷಗಾನ ನೋಡೋದು. ಇಲ್ಲಿ ಒರಿಜಿನಲ್ ಪ್ಲೇಸಲ್ಲಿ ಇಲ್ಲಿ ಗದ್ದೆ ಎಲ್ಲ ಇತ್ತು. ಗದ್ದೆಗಳಲ್ಲಿ ಯಕ್ಷಗಾನ ನಾಟಕ ಎಲ್ಲ ಆಗುವಾಗ ಯಜಮಾನನಿಗೆ ನೋಡಲಿಕ್ಕೆ ಮೇಲೆ ಉಯ್ಯಾಲೆ. ಸೊ ಇದು ಸಂಜೆ ಹೊತ್ತು ನಡೆಯೋದಿಲ್ಲ? ಹೌದು, ರಾತ್ರಿಲಿ. ಹಾಂ, ಅದಕ್ಕೆ ಬೆಳಕು ಆಗಿನ ದುಂದಿ ದೀಪಗಳು, ಪಂಚತರ, ಅದಕ್ಕೆ ದುಂದಿ ಅಂತ ಹೇಳ್ತೇವೆ. ದುಂದಿ ದೀಪಗಳು ಅದನ್ನೆಲ್ಲ ಹಾಕಿ ಇಲ್ಲಿ ಯಕ್ಷಗಾನ ಆಗ್ತದೆ. ಆವಾಗ ಯಜಮಾನನಿಗೆ ನೋಡಲಿಕ್ಕೆ ಮೇಲೆ ಉಯ್ಯಾಲೆ. ಯಜಮಾನ ಕೆಳಗೆ ಬಂದು ನೋಡಂಗಿಲ್ಲ. ಹಾಂ, ಅವನಿಗೆ ಒಂದು ಅದಕ್ಕೆ ಯಜಮಾನ. ಹಾಂ, ರೆಸ್ಪೆಕ್ಟ್. ಅದೇ. ಎಷ್ಟು ವರ್ಷ ಹಳೆ ಮನೆ ಇದು? ಇದು ಸಾಧಾರಣ ಕಮ್ಮಿ ಅಂದರೆ ಒಂದು 270 ವರ್ಷ ಆಗಿರ್ಬೋದು. ಇದಕ್ಕೆ 270 ವರ್ಷ ಆಗಿರ್ಬೋದು ಈ ಮನೆಗಳಿಗೆ. 300 ವರ್ಷ. ಹಾಂ, ಹತ್ತಿರ. ಅಂದರೆ ಹಾಂ, ಇದರ ಒರಿಜಿನಲ್ ಮನೆ ಈಗ ಅಲ್ಲೇ ಉಂಟು. ಕೋಣಿಕಾರಂತರ ಅಂತೇಳಿ ಅವರ ಕುಂದಾಪುರದಲ್ಲಿ ಒರಿಜಿನಲ್ ಮನೆ ಅಲ್ಲೇ ಉಂಟು. ನಮಗೆ ಹೆಬ್ಬಾಗಿಲು ಮಾತ್ರ ಸಿಕ್ಕಿದೆ. ಹೆಬ್ಬಾಗಿಲನ್ನು ಇಲ್ಲಿ ರಿಸ್ಟೋರ್ ಮಾಡಿದ್ದೇವೆ. ಹಾಂ, ಅಲ್ಲ ಮನೆ ಹಂಗೆ ಇದೆ. ಮನೆ ಈಗ ಹಾಗೆ ಉಂಟು, ಈಗಲೂ ಅಲ್ಲಿ ಉಂಟು. ಅಂದರೆ ಮೇಂಟೆನೆನ್ಸ್ಗೆ ಕಷ್ಟ ಆಗ್ತದೆ ಅಂತೇಳಿ ಅವರು ಸೇಲ್ ಮಾಡಿಬಿಟ್ರು. ಹಾಂ, ಪರ್ಚೇಸ್ ಮಾಡಿದಂಥದ್ದು. ಸೊ ನೋಡಿ ಸ್ನೇಹಿತರೆ, ಅಲ್ಲಿವರೆಗೂ ಇದು ಇಷ್ಟು ದೊಡ್ಡ ಹೆಬ್ಬಾಗಿಲು. ನೋಡಿ ಸ್ನೇಹಿತರೆ, ಹೆಬ್ಬಾಗಿಲೇ ಎಷ್ಟೋ 100 ಅಡಿಗಳ ಉದ್ದ ಇದೆ ಇದು. ಅಂದ್ರೆ ಇದ್ರ ಬಂಗಲೆ ಅಥವಾ ಇದ್ರ ಮನೆ ಎಷ್ಟು ದೊಡ್ಡದಿರ್ಬೋದು. ಇದಕ್ಕೆ ಬಾಗಿಲಿಗೆ ನಾವು ಆನೆ ಬಾಗಿಲು ಅಂತ ಹೇಳ್ತೇವೆ. ಹೆಬ್ಬಾಗಿಲಿಗೆ ಆನೆ ಹೋಗುವಂಥ ಬಾಗಿಲಿಗೆ ಆನೆ ಬಾಗಿಲು ಅಂತ ಹೇಳುವಂಥದ್ದು. ಹಾಂ, ಮುಂಚಿನ ಕಾಲದಲ್ಲಿ ಶ್ರೀಮಂತರ ಮನೆಗೆಲ್ಲ ಆನೆ ಬರ್ತಿತ್ತು ಹೆಬ್ಬಾಗಿಲಿಗೆ. ಅದಕ್ಕೋಸ್ಕರ ಆನೆ ಬಾಗಿಲು ಅಂತ ಹೇಳುವಂಥದ್ದು. ಇಲ್ಲಿ ಮೇಲೆ ನಮಗೆ ಪೇಂಟಿಂಗ್ಸ್ ಉಂಟು. ಇಲ್ಲಿ ಗಂಜೀಪ ಪೇಂಟಿಂಗ್ ಅಂತೇಳಿ, ಅದರ ಬಗ್ಗೆ ನನಗೆ ಅಷ್ಟು ವಿವರಣೆ ಗೊತ್ತಿಲ್ಲ. ಅಂದರೆ ಇದು ಮೂಲತಃವಾಗಿ ಪರ್ಷಿಯನ್ ಈ ಕಾರ್ಡುಗಳು. ಈ ಮೊಘಲರು ಬಂದು ಅದನ್ನು ಇಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದು. ಈಗ ನಾವು ನೋಡುವಂಥದ್ದು ಇವರು ರಘುಪತಿ ಭಟ್ ಅಂತೇಳಿ ಅವರು ಮಾಡಿದಂಥ ಕಲೆಗಳು. ಅಂದರೆ ಒಂದು ರಾಜ್ಯಕ್ಕೆ ಒಂದೊಂದು ಕಲೆ ಪೇಂಟಿಂಗ್ಸ್ ಉಂಟು. ನೀವು ಹೋಗ್ತಾ ಇರೋದು ಮನೆ ಒಳಗಡೆ ಅಲ್ಲ, ಆದ್ರೆ ಹೆಬ್ಬಾಗಿಲ ಮೇಲೆ ಅದ ಮುಂಚಿನ ಕಾಲದಲ್ಲಿ ಅಲ್ಲಿ ಮದುವೆ ಎಲ್ಲ ಆಗುವಂಥದ್ದು. ಸ್ನೇಹಿತರೆ, ಈಗ ನಾವು ಹೋಗ್ತಾ ಇರೋದು ಆ ಕುಂದಾಪುರದ ಮನೆಯ ಈ ದೊಡ್ಡ ಮನೆಯ ಇದು ಮುಖ್ಯ ಬಾಗಿಲಿನ ಭಾಗ ಅಷ್ಟೇ ಸ್ನೇಹಿತರೆ. ಇದು ಆ ಮೈನ್ ಡೋರ್ ಪಾರ್ಟ್ ಇದು. ಅದರ ಮೇಲೆ ಹೋಗ್ತಾ ಇರೋದು ನಾವು. ಈಗ ಅದೇ ಎಷ್ಟು ದೊಡ್ಡದಿದೆ ನೋಡಿ. ಗ್ಯಾಲರಿ
ಹ್ಯಾಸ್ ಬಿನ್ ಅಡಾಪ್ಟೆಡ್ ಬೈ ಸಂದೀಪ್ ಆ್ಯಂಡ್ ಗೀತಾಂಜಲಿ ಮೇಯ್ನಿ ಫೌಂಡೇಶನ್ ಒಂದು ಸಂಸ್ಥೆಯವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಆ್ಯಂಡ್ ಗೀತಾಂಜಲಿ ಅವರ ಫೌಂಡೇಶನ್ಗೆ. ನಮಸ್ತೆ. ಇದು ಗಂಜಿಫ ಪೇಂಟಿಂಗ್ನೇ ಪೇಂಟಿಂಗ್ ಇರಲಿ ಸರ್. ಇದು ಈಗ ನಾವು ನಿಂತಿರೋ ಈ ಹಾಲ್ ಇದೆಯಲ್ಲ, ಹಾಂ, ಸೊ ಮುಖ್ಯ ದ್ವಾರದ ಮೇಲ್ಗಡೆ ಮೇಲೆ ಹಾಲ್ ಇದು. ಈ ಹಾಲ್ನಲ್ಲಿ ಅವಳ ಈ ಕೋಣಿಕಾರಂತರ ಮಗಳದ್ದು ಎಂಗೇಜ್ಮೆಂಟಲ್ಲಿ ಆಗ್ತಿತ್ತಂತೆ. ಇದರಲ್ಲಿ ಅವ್ರು ಬಂದಿದ್ದರು. ಸೊ ದಿಸ್ ಈಸ್ ಪಾರ್ಟಿ ಹಾಲ್. ಹಾಂ, ಅಂದರೆ ಮುಂಚಿನ ಕಾಲದಲ್ಲಿ ಅವರಿಗೆಲ್ಲ ಮಲಗಲಿಕ್ಕೋಸ್ಕರ, ವಿದ್ಯಾರ್ಥಿಗಳು ಹಾಂ, ವಿದ್ಯಾರ್ಥಿಗಳಿಗೆ ಮತ್ತು ಆ ಮನೆಯವರಿಗೆಲ್ಲ. ಯಾರಿಗೂ ಮುಂಚಿನ ಕಾಲದಲ್ಲಿ ಯಾವುದೇ ಮನೆ ನೋಡಿ ರೂಮ್ ಅಂತ ಹೇಳಿ ಇರಲಿಲ್ಲ, ಸೆಪರೇಟ್ ರೂಮ್ ಇಲ್ಲ, ಯಾರಿಗೂ ಇಲ್ಲ. ಅಂದರೆ ಓಪನ್ ಆಗಿ ಮಲಗುವಂಥದ್ದು, ಓಪನ್ ಕಮ್ಯುನಿಟಿ, ಆ ಸಿಸ್ಟಮ್ಗಳಿದೆಲ್ಲ. ಸೊ ಇಲ್ಲಿ ಇದು ಗಂಜಿ ಮಲ್ಕೊಂಡು ಬಿರ್ಬೋದು. ಸೊ ಈ ಮನೆಯವರು ಅವಾಗ ಶಿಕ್ಷಣಕ್ಕೂ ಕೂಡ ಹೆಲ್ಪ್ ಮಾಡ್ತಿದ್ರು. ಅಂದರೆ ಆವಾಗ ಹಾಸ್ಟೆಲ್ ಇರಲಿಲ್ಲ, ಅವರಿಗೆ ಬಂದವರಿಗೆ ಒಂದು ಇಲ್ಲಿ ಅವರಿಗೆ ಆಹಾರ ಕೊಟ್ಟು ಇಲ್ಲೇ ಮಲಗಲಿಕ್ಕೆ ಜಾಗ ಕೊಡ್ತಿದ್ರು. ಓದೋದು. ಹಾಂ, ಆ ಸಿಸ್ಟಮ್. ಈ ಕೋಣಿ ಕಾರಂತರದ್ದು ತಮ್ಮ ಅಪ್ಪಣ್ಣ ಕಾರಂತರ ಮಗಳು, ಅವರದ್ದು ಎಂಗೇಜ್ಮೆಂಟ್ ಇದರಲ್ಲಿ ಅವರು ಬಂದಿದ್ರು ಇಲ್ಲಿಗೆ. ನನ್ನ ಎಂಗೇಜ್ಮೆಂಟ್ ಇಲ್ಲೇ ಆದದ್ದು ಅಂತೇಳಿ ಅವರು ಹೇಳಿದ್ದಾರೆ. ಹಾಂ, ಇದು ಗಂಜಿಪ ಪೇಂಟಿಂಗ್. ಇದು ಅಳಿಲಿನ ಬಾಲದ ಬ್ರಷ್ಗಳು, ಬಾಲದ ಕುಚ್ಚು. ಇದು ಕಪ್ಪೆ ಚಿಪ್ಪು, ಅದಕ್ಕೆ ಯೂಸ್ ಮಾಡಿದಂಥದ್ದು ಬಣ್ಣಗಳು. ಗಂಜಿಫಾ ಪೇಂಟಿಂಗ್ ಅಂದರೆ ಏನು ಸರ್? ಗಂಜಿಫಾ ಅಂತ ಹೇಳಿದ್ರೆ ಮೂಲತಃವಾಗಿ ಪರ್ಷಿಯನ್. ಅದನ್ನು ಮೊಘಲರು ತಂದು ಇಲ್ಲಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಿದರು. ನಂತರದಲ್ಲಿ ಬ್ರಿಟಿಷ್ ಬಂದಾಗ ಅದು ಇಸ್ಪಿಟ್ ಆಗಿ ಹೋಗಿತ್ತು. ಅದೇ ಇಸ್ಪಿಟನ್ನೇ ಇಲ್ಲಿಯ ಆ ಮೂಲ ಕಲೆಯಾಗಿ ಇದು ಗಂಜಿಫ ಇದ್ದದ್ದು. ಹಾಂ, ಬೇಸಿಕ್ ಇಲ್ಲಿ ಇರುವಂಥದ್ದು. ಈಗ ಬ್ರಿಟಿಷ್ ನಂತರ ಅದು ಇಸ್ಪಿಟ್, ಅದು ಇದು ಗಂಜಿಫ. ಹಾಂ, ಇದೆ ಕಲೆಗಳು ನೋಡಿ. ಇದು ಅದಕ್ಕೆ ಯೂಸ್ ಮಾಡುವಂಥ ವಸ್ತುಗಳು ಇಲ್ಲಿ 12 ವಸ್ತುಗಳನ್ನು ಯೂಸ್ ಮಾಡಿದ್ದಾರೆ ಒಂದು ಕಾರ್ಡಿಗೋಸ್ಕರ. ಇಲ್ಲಿ ಎಲ್ಲ ಉಂಟು ನೋಡಿ. ಸೊ ಬೇಸ್ ಮೆಟೀರಿಯಲ್ ಯೂಸ್ ಫಾರ್ ಪೇಂಟಿಂಗ್ ದಿ ಗಂಜಿಫಾ. ಪೇಸ್ಟ್ ಇನ್ 10 ಪೇಪರ್ಸ್. 10 ಪೇಪರ್ಗಳ ಒಂದು ಕಟ್ಟು ನೋಡಿ ಸ್ನೇಹಿತರೆ, ಒಂದಕ್ಕೊಂದು ಕಣಿಸೋದು. ಟ್ರೇಸ್ಡ್ ಪೇಪರು, ಕ್ಲಾತ್ ಆ್ಯಂಡ್ ಲೀಫು, ಲೆದರು, ಪಾಮ್ ಲೀಫು, ಬರ್ಚ್ ಲೀಫ್, ಏನೇನು ಎಲೆಗಳು ಅಂತ. ಸೊ ಅದೆಲ್ಲ ಹಾಕಿ ಒಂದು ಕಾರ್ಡ್ ಮಾಡ್ತಾರೆ. ದಪ್ಪನೆ ಕಾರ್ಡು. ಇದರಲ್ಲಿ ಎಲ್ಲ ಒಂದೊಂದು ರಾಜ್ಯದ ಒಂದೊಂದು ಕಾರ್ಡುಗಳು. ಇದು ಒರಿಸ್ಸಾ ನೋಡಿ, ಚಿಕಿಟಿ ಒರಿಸ್ಸಾ, ಇಯರ್ 1990. ಓಕೆ ನೋಡಿ ಸ್ನೇಹಿತರೆ, ಇದು ಆನ್ ಡಿಸ್ಪ್ಲೇ ನೋಡ್ತಿರೋದು ಕಂಪ್ಲೀಟ್ ಸೆಟ್ ಶೋಯಿಂಗ್ 10 ಸೂಟ್ಸ್ ವಿತ್ 12 ಕಾರ್ಡ್ಸ್. ಅಂದರೆ 10 ಕಾರ್ಡ್ಗಳು 12 ಕಾರ್ಡ್ಗಳ ಒಂದು ಸೆಟ್ಟು, 12 ಕಾರ್ಡ್ಗಳು ಒಂದು ಸೆಟ್ಟು. ಆ ಥರದ 10 ಸೆಟ್ ಇಟ್ಟಿದ್ದಾರೆ ಇಲ್ಲಿ ನಿಮಗೆ ನೋಡಿ. ನಮ್ಮ ಇಸ್ಪಿಟಿಯಲ್ಲಿ 1, 2. ಹಾಂ, ಕರೆಕ್ಟ್ ಸರ್. ನೋಡಿ ಸರ್, ಇದು 12 ಕಾರ್ಡ್ ಇದೆ. ಇದಿಷ್ಟು ಸೇರ್ ಒಂದು ಸೆಟ್. ಆ ಥರದ್ದು ಇಲ್ಲಿ 10 ಸೆಟ್ ಇಟ್ಟಿದ್ದಾರೆ. 10 ಸೆಟ್. ಹಾಂ ಹಾಂ. ಸೊ ಎಲ್ಲವೂ ಬೇರೆ ಬೇರೆ. ಉದಾಹರಣೆಗೆ ಇಲ್ಲಿ ಹಕ್ಕಿಯ ಮಾರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ ನೋಡಿ. 1, 2, 3, 4, 5, 6, 7, 10 ಹಾಗೆ. ಇಲ್ಲಿ ರಾಜ ರಾಣಿ ಹಾಗೆ. ಸೊ ಈ ಕಾರ್ಡ್ಸ್ ಇರುತ್ತಲ್ಲ ನಮ್ಮ ಸ್ಪೀಡ್ ಕಾರ್ಡ್ಸ್ ಅಲ್ಲಿ. ಹಾಂ, ಸೇಮ್. ಹಾಂ, ಹಾಗೆ ಸೇಮ್ ಅದೇ ಕಾರ್ಡ್ಗಳು ಇದೆ. ನಂಬರ್ ನೋಡ್ತಾ ಇದ್ರೆ ಗಮನಿಸ್ಬೋದು ನೀವು. ಇಲ್ಲಿ ಮೇಲ್ನೋಟು ಗೊತ್ತಾಗದಿರ್ಬೋದು. ನೀವು ಸ್ಪೀಡ್ ಕಾರ್ಡ್ಸ್ನ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಅದರಲ್ಲಿ ಒಂದು AC ಎಕ್ಕ ಅಂತೆಲ್ಲ ಇರುತ್ತಲ್ಲ, ಆ ಥರ ನೋಡಿ. ಇಲ್ಲಿ ಒಂದು ಇದ್ರೆ ಒಂದು ಹಕ್ಕಿ ಇದೆ, 2 ಹಕ್ಕಿ, 3 ಹಕ್ಕಿ, 4 ಹಕ್ಕಿ, 5 ಹಕ್ಕಿ. ಸೊ ಈ ಥರ ನಂಬರ್ ಜಾಸ್ತಿ ಆಗ್ತಾ ಇಲ್ಲಿ ಒಂದು ಯಾರೋ ಋಷಿ ಅಥವಾ ಯಾರೋ ಒಬ್ಬ ರಾಕ್ಷಸ, ಇಲ್ಲಿ ರಾಜಾರಾಣಿ. ಸೊ ಕಾರ್ಡ್ಸ್ ಏನು ಬೇಕಲ್ಲ ಅದಷ್ಟು ಸೆಟ್ ಮಾಡಿದ್ರು ಕಾರ್ಡ್ ಅಂತ ಆಟ ಆಡುವಂಥದ್ದು. ನಿಮಗೆ ನಮ್ಮದು ಕರ್ನಾಟಕದ್ದು ಬೇರೆ, ಮೈಸೂರಿದ್ದು ಬೇರೆ, ಹಾಗೆ ತುಂಬ ಕಡೆಗಳ ಇಲ್ಲಿ ಕಾರ್ಡುಗಳುಂಟು. ಇದು ಒರಿಸ್ಸಾ. ಇದು ವೆಸ್ಟ್ ಬೆಂಗಾಲ್. ಕೋಲ್ಕತ್ತಾ ಸೈಡ್. ಹಾಂ, ವೆಸ್ಟ್ ಬೆಂಗಾಲ್. ಆಯಾ ರಾಜ್ಯಗಳು ಪ್ರಾಂತ್ಯಗಳಿಗೆ ಸಂಬಂಧಪಟ್ಟ ಬಿಡಿಸಿ ಚಿತ್ರ ಮಾಡ್ತಾರೆ. ಆದರೆ ಇದರ ಮೂಲ ಕಾರಣ ಈಗ ರಘುಪತಿ ಭಟ್ ಅಂತೇಳಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಿದವರು. ರಘುಪತಿ ಭಟ್ ಅಂತೇಳಿ ಮತ್ತೆ ಇದನ್ನು ಪೇಂಟಿಂಗ್ ಮಾಡಿಸಿದ್ದು. ಅಂದರೆ ಓಲ್ಡ್ ಪೇಂಟಿಂಗ್ಗಳೆಲ್ಲ ಹೋಗಿದೆ, ಕೆಲವು ಮಾತ್ರ ಇದರಲ್ಲಿ ಓಲ್ಡ್ ಪೇಂಟಿಂಗ್ಸ್ ಉಂಟು. ನಿಮಗೆ ಈಗ ಇದು ಇವರು ಮಾಡಿಸಿದಂಥದ್ದು ಶೆಣೆಯರು. ಇದು 2007ರಲ್ಲಿ ಮಾಡಿಸಿದಂಥದ್ದು. ಇದು 2002. ಇದು ಆಂಧ್ರ ಪ್ರದೇಶ ಕಡೆಯ ಕಲೆ, ಇದು ಮಹಾರಾಷ್ಟ್ರದ ಕಡೆದು. ಸರ್ ಇದು ಬಾಗಿಲು ಎಷ್ಟು ಚೆನ್ನಾಗಿದ್ದು. ಇದು ಡಬಲ್ ಫೋಲ್ಡ್. ಹೆಂಗಿದು ಅಂದರೆ ನಾವು ಬಾಗಿಲು ಹಾಕುವಾಗ ನೋಡಿ ಹೀಗೆ ಇಟ್ಟು ಹೀಗೆ ಮಾಡ್ಬೋದು. ಇಲ್ಲದಿದ್ದರೆ ಫುಲ್ಲು ಓಪನ್ ಮಾಡಿ ಇದನ್ನು ಓಪನ್ ಮಾಡ್ಬೋದು. ಬೇಕಾದರೆ
ಆಫ್ ಮಾಡ್ಬೋದು, ಹಾಕ್ಬೋದು ಸ್ವಲ್ಪ ಗಾಳಿ ಬರೋಕ್ಕೆ, ಇಲ್ಲ ಪೂರ್ತಿ ಬೇಕಾದ್ರೆ ಮುಚ್ಬೋದು. ಹಾಂ ಮುಚ್ಚಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಲಾಕ್ 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 ಬೇಡ ಬೇಡಾದರೆ ನಾವು ಅರ್ಧ ಬಾಗಿಲು ಸಹ ತೆಗೆದು ಇಡ್ಬೋದು, ಫುಲ್ಲನ್ನು ಸಹ ತೆಗೆದಿಡ್ಬೋದು. ಸೊ ಕಟ್ಟು. ಸೊ ನಾವು ಹೊಸದೇನು ಮಾಡ್ತಾ ಇಲ್ಲ ಈಗಿನ ಮನೆಗಳಿಗೆ, ಇಲ್ಲ ನಮಗಿಂತೂ ಅಡ್ವಾನ್ಸ್ ಮಾಡೋಗಿದ್ದಾರೆ. ಅಂದರೆ ಈಗ ಯಾವುದು ಮಾಡಲಿಕ್ಕೆ ಇಲ್ಲಿ ಫಂಡ್ ಇಲ್ಲ. ಅಂದರೆ ಇದ್ದ ಐಟಮ್ಗಳನ್ನೇ ನಮಗೆ ಇನ್ನಷ್ಟು ರೀಸ್ಟೋರ್ ಮಾಡಲಿಕ್ಕೆ ಸಾಧಾರಣ ಬಿಲ್ಡಿಂಗ್ಗಳೇ ಬೇಕಾಗ್ತದೆ. ಇನ್ನೊಂದು 2-3 ಬಿಲ್ಡಿಂಗ್ ಬೇಕಾಗ್ತದೆ. ಇಲ್ಲಿ ಸಹ ನೋಡಿ ನಿಮಗೆ ಬಾಲ್ಕನಿಗಳು ಉಂಟು ನೋಡಿ. ನೋಡಿ ಈ ಬಾಗಿಲು ನೋಡಿ ಗಮನಿಸಿ ನೀವು ಇಲ್ಲಿ ನೋಡಿ, ಇದ್ರ ಹಿಂದ್ಗಡೆನೇ ಏನು ಡಿಸೈನ್ ಇದೆ. ಇದು ಆ್ಯಕ್ಚುಲಿ ಮುಂಭಾಗ ಅಲ್ಲ, ಹಿಂಭಾಗ ಒಳಭಾಗ. ಸೊ ಅದ್ರೆ ಎಷ್ಟು ಚೆನ್ನಾಗಿದೆ. ಇದು ಬಾಲ್ಕನಿಗಳು ನೋಡಿ. ಇದು ಕೂಡ 6 ಅಡಿ ಇಲ್ಲ, ಇದು 5 ಅಡಿ. 5 ಅಡಿ ಬಾಗಿಲು. ಇದು ಅವರು ಕೂತ್ಕೊಳ್ಳುವಂಥ ಉಯ್ಯಾಲೆ. ಆ ಗದ್ದೆಗಳಲ್ಲಿ ಯಕ್ಷಗಾನ ನಾಟಕ ಎಲ್ಲ ಆಗುವಾಗ ಇಲ್ಲಿ ಕೂತ್ಕೊಂಡು ನೋಡುವಂಥದ್ದು. ಮತ್ತೆ ಬೆಳಕಿಗೋಸ್ಕರ ಇದು ಲೈಟ್, ಅದರ ದೀಪದ ಬೆಳಕು ಇಡ್ತಾರೆ ಅಲ್ಲಿ. ಎಣ್ಣೆ ದೀಪ ಇಟ್ಟರೆ ಅವ್ರಿಗೆ ಬೆಳಕು ಬಿತ್ತಲ್ಲಿಗೆ. ಸೊ ಯಕ್ಷಗಾನದವ್ರು ಕುಣಿದು ಇವ್ರ ಹತ್ರ ದುಡ್ಡು ಇಸ್ಕೊಂಡು ಹೋಗೋದು. ಆಮೇಲೆ ಅದೇ ಮುಂಚಿನ ಕಾಲದಲ್ಲಿ ಹಾಗೆ ಅವರಿಗೇನಾದರೂ ಊಟಕ್ಕೆ ಮತ್ತು ಬಟ್ಟೆ ಇದನ್ನೆಲ್ಲ ಕೊಡುವಂಥದ್ದು. ಆಗ ಹಣದ ವಿಷಯ ತುಂಬ ಕಮ್ಮಿ. ಅಕ್ಕಿ ಈ ಭತ್ತ ಮತ್ತು ಏನಾದರೂ ಒಂದು 5 ರೂಪಾಯಿ 2 ರೂಪಾಯಿಯನ್ನು ಕಾಣಿಕೆಯನ್ನು ಕೊಡ್ತಾರೆ. ಮತ್ತು ಹೀಗೆ ಹೀಗೆ ಈಗ ಎಲ್ಲವನ್ನು ನಾವು ನಮ್ಮ ಸ್ವಾರ್ಥಕ್ಕಾಗಿ ಮಾಡುವಂಥದ್ದು, ಯಾವುದು ಪರರಿಗೋಸ್ಕರ ನಾವು ಮಾಡುವಂಥದ್ದಲ್ಲ, ಎಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮಾಡುವಂಥದ್ದು. ಅಂದರೆ ಆಗಿನ ಕಾಲದಲ್ಲಿ ಇದ್ದದ್ದು 2 ಹೊಟ್ಟೆಗೆ ಬಟ್ಟೆಗೆ ಹೇಳುವಂಥದ್ದು. ನಾವು ವರ್ಷದಲ್ಲಿ 1 ಬಾರಿ ಬಟ್ಟೆ ತಗೊಳ್ಳುವಂಥದ್ದು. ಹೊಟ್ಟೆಗೆ ಅಂತ ಹೇಳಿದ್ರೆ ನಾವು ನಮ್ಮ ಇದ್ದ ಗದ್ದೆಗಳಲ್ಲಿ ದುಡಿದು ತಿನ್ನುವಂಥದ್ದು. ಆಗ ಯಾರಿಗೂ ಇಂಥ ಶ್ರೀಮಂತಿಕೆ ಜೀವನ ಬೇಕಾಗಿರಲಿಲ್ಲ. ಹೊಟ್ಟೆ ಮತ್ತು ಬಟ್ಟೆ 2. ಈ ಥರ ಕೂಡಿರೋದಿಲ್ಲ. ಈಗ ನಮಗೆ ಬಟ್ಟೆ ಬ್ರ್ಯಾಂಡೆಡ್ ಬೇಕು, ಒಂದು ಬಟ್ಟೆ ಸಾಕಾಗೋದಿಲ್ಲ. ಆಗಿನ ಕಾಲದಲ್ಲಿ ಒಂದು ಮದುವೆಗೆ ಹೋಗ್ಲಿಕ್ಕೆ ಒಂದು ಬೇರೆ ಬಟ್ಟೆ, ಡೈಲಿಗೆ ಪಂಚಿಗಳು, ಅಂದರೆ ಒಂದು ಬೈರಸ್ ಉಟ್ಕೊಂಡು ಒಂದು ಬನಿಯನ್ ಹಾಕ್ಕೊಂಡು ಇಡೀ ಎಲ್ಲಿ ಬೇಕಾದ್ರೂ ಹೋಗಿ ಬರ್ತಿದ್ರು ಅಷ್ಟೇ. ಅಷ್ಟೇ. ಸಿಲ್ಕ್ ಶರ್ಟ್ ಎಲ್ಲ ಬೇಕಾಗಿರಲಿಲ್ಲ, ಏನಿಲ್ಲ. ಖಾಲಿ ಒಂದು ಬನಿಯನ್ ಮತ್ತೆ ಒಂದು ಪಂಚೆ, ಅದನ್ನು ಸುತ್ತಕೊಂಡು ನಿಮಗೆ ಅದು ಇಡೀ ಊರು ಸುತ್ತ ಬರ್ತಿದ್ರು. ಇಡೀ ಊರು ಹೆಂಗಿತ್ತು? ಹಾಗಿತ್ತು. ಅಂದರೆ ಅಲ್ಲಿ ಮತ್ತೊಬ್ಬರನ್ನು ತೋರಿಸುವಂಥ ಬೆರಳೇ ಇರಲಿಲ್ಲ. ನಾನು ಹಾಗೆ ನೀವು ಹಾಗೆ ಹಾಗೆ. ಸೊ ಅವಾಗ ಸಮಾನತೆ. ಸಮಾನತೆಗಳು. ಅಲ್ಲಿ ಸಹ ನೋಡಿ ಸ್ಟೆಪ್ ಬೈ ಸ್ಟೆಪ್ಪು ಅಲ್ಲಿ ಆ ಡಿಸೈನ್ಗಳು ನೋಡ್ಬೋದು. ನಿಮಗೆ ಮುಂಚಿನ ಬಡ್ಕಲ್ ಸ್ಟ್ರೀಟ್ ಉಂಟಲ್ಲ, ಸೇಮ್ ಇದೇ ಫೋಟೋಗಳು ಪೇಪರಲ್ಲಿ ಬಂದಿತ್ತು. ಭಟ್ಕಳದ ಹಳೆ ರಸ್ತೆಗಳ ಸೈಡ್ ಮನೆಗಳು ಇದೇ ಫೋಟೋ ಇತ್ತು. ಅದು ಈಗ ಚೇಂಜ್ ಆಗಿದೆ. ಈಗ ಕಂಪ್ಲೀಟ್ ಕಾಂಕ್ರೀಟೀಕರಣ. ಅಯ್ಯೋ, ಈಗ ನೀವು ನೀರು ಹೋಗೋಕ್ಕೆ, ಮಳೆ ನೀರು ಬಿದ್ದು ಹೋಗೋಕ್ಕೆ ಚಾನಲ್ಗಳೆಲ್ಲ ಮಾಡಿದ್ದೀರಿ. ಹೌದು, ಹಾಗೆ ಬಿಡ್ತಿದ್ದೀರಾ? ಹಾಗೆ. ಅದಕ್ಕೆ ಮಳೆಗಾಲದಲ್ಲಿ ನಾವು ಬಿದಿರಿನ ಪರದೆ ಅಂತೇಳಿ ಹಾಕ್ತಿದ್ರು ಹಿರಿಯರು. ಮತ್ತೆ ಇದು ನಮ್ಮದು ತೆಂಗಿನ ಗರಿ ಸೋಗೆ ಅದನ್ನು ಗೋಡೆಗೆ ಕಟ್ಟಿ ಬಿಡ್ತಿದ್ರು, ಯಾವುದೇ ಸಮಸ್ಯೆ ಆಗದ ಹಾಗೆ. ಮತ್ತೆ ಡಾಮರ್ ಕೊಡುವಂಥದ್ದು ಮಳೆಗಾಲದಲ್ಲಿ, ತಾರ್ ಕೊಡುವಂಥದ್ದು, ಅದನ್ನು ಕಟ್ಟಿ ಸೋಗೆ ಕಟ್ಟಿ ಬಿಡುವಂಥದ್ದು ಮಳೆಗಾಲಕ್ಕೆ. ನೀರಿನ ಎರಚಲನ್ನ ತಡೀತಿತ್ತು, ಅದು ತಡೀತಿತ್ತು. ಮತ್ತು ಯಾವುದೇ ಗೋಡೆಗೆ ಸಮಸ್ಯೆ ಆಗ್ತಿರ್ಲಿಲ್ಲ. ಆ ನೀರು ಆ ಸೋಗೆಗೆ ಬಿದ್ದು ಅಲ್ಲಿಯೇ ಕೆಳಗೆ ಬರ್ತಿತ್ತು. ಈಗ ನಾವು ಅದಕ್ಕೆ ಮಾಡಲಿಕ್ಕೆ ನಾವು ಜನ ಮಾಡಬೇಕಾಗ್ತದೆ. ಹಾಗೆ ಮನೆ ಜನರೇ ಅದನ್ನೆಲ್ಲ ಮಾಡ್ತಿದ್ರು. ಸರ್ ನೋಡಿ, ಮುಸಲ್ಮಾನರು ನವಾಯತ್ರ ಮನೆಯಲ್ಲಿ ನೋಡಿ ಪ್ರತಿ ಕಾರ್ನರ್ಗೂ ನೋಡಿಸುವೆ ಸೋಫಾಗಳು ನೋಡಿ. ಅಲ್ಲಿ ಕುತ್ಕೊಳ್ಳಿಕ್ಕೆ ಸಂಜೆ ಹೊತ್ತಿಗೆ ಇದು ಈ ಥರ ಕಟ್ಟೆ ಕಟ್ಬಿಟ್ಟಿಲ್ಲ ಅವರು, ಒಂದು ಎಕ್ಸ್ಟ್ರಾ ಹಾಕಿದ್ದಾರೆ, ಸೋಫಾಗಳು ಹಾಕಿದ್ದಾರೆ ಅವರು. ಸಂಜೆ ಹೊತ್ತಿಗೆ ಕುತ್ಕೊಳ್ಳುವಂಥದ್ದು ನೋಡಿ. ಈ ಮನೆ ಮುಂದೆ ಒಂದು, ಆ ಮನೆ ಮುಂದೆ ಒಂದು, ಆ ಮನೆ ಮುಂದೆ ಒಂದು, ಎಲ್ಲವೂ ಆ ಕಂಬದ ಡಿಸೈನ್ಗಳು ನೋಡಿ, ಎಷ್ಟು ವಿನ್ಯಾಸಗಳು ಚೇಂಜ್ ಉಂಟು ನೋಡಿ ಅದರಲ್ಲಿ. ಈ ಮನೆ ಬೇರೆ, ಆ ಮನೆ ಬೇರೆ. ನನ್ನ ಪ್ರಶ್ನೆ, ಇದು ರಾತ್ರಿ ಎಲ್ಲ ಹೋಗಿರ್ತೀರಿ ನೀವೆಲ್ಲ, ಇಲ್ಲಿ ಹೋಗಿರ್ತೀರಿ, ಬೆಳಗ್ಗೆದು ಬೆಳಗ್ಗೆ ಬಂದು ನೋಡಿದ್ರೆ ಇಲ್ಲೆಲ್ಲ ಲೈಟ್ಸ್ ಆನ್ ಇದೆ, ಫ್ಯಾನ್ ಆನ್ ಇದೆ, ಇದೆಲ್ಲ ರಾತ್ರಿನೂ ಹೀಗೆ ಇರುತ್ತಾ? ಇಲ್ಲ, ರಾತ್ರಿ ಬಂದ್ ಮಾಡಿ ನಾವು ಬೆಳಿಗ್ಗೆ ಬಂದು ಹಾಕುವಂಥದ್ದು. ಇಷ್ಟು ಕಡೆಯಿಂದ ಹೆಂಗ್ ಬಂದ್ ಮಾಡ್ತಾರೆ ಸರ್ ಲೈಟ್? ಅದಕ್ಕೆ ನಾವು ಇರೋದು 3 ಸ್ಟಾಪ್. ಇದನ್ನು ಆನ್ ಮಾಡಲಿಕ್ಕೆ ಬಂದ್ ಮಾಡಲಿಕ್ಕೆ, ಪುನಃ ಕರೆಂಟ್ ಹೋದಾಗ ಮ್ಯೂಸಿಕ್ಗಳು ಬಂದಾಗ್ತದೆ, ಪುನಃ ಬಂದು ನಾವು ಚಾಲು ಮಾಡಬೇಕಾಗ್ತದೆ. ಮತ್ತು ಜನ ಕಮ್ಮಿ ಇರುವಾಗ ಪುನಃ ಬಂದ್ ಮಾಡಿರ್ತೇವೆ ನಾವು. ಯಾಕಂತ ಹೇಳಿದ್ರೆ ನಮಗೆ ಸ್ವಲ್ಪ ಕರೆಂಟ್ ಬಿಲ್ ಸೇವ್ ಆಗ್ತದೆ ಅಂತೇಳಿ, ಅದಕ್ಕೋಸ್ಕರ ಬಂದ್ ಮಾಡ್ತೇವೆ. ಓಡಾಡ್ತಿರ್ತೇವೆ ನಾವು. ಬೆಳಗ್ಗೆ ಬಂದು ನಾನು ಮಾಡಿದೆ ಕುತ್ಕೊಂಡೆ ಅನ್ನಂಗಿಲ್ಲ.
ಎಲ್ಲಾ ಕಡೆನೂ ಲೈಟ್ ಆಗಿ ಮ್ಯೂಸಿಕ್ ಬರ್ತಾನೆ ಹಾ. ಇದೆ ಎಲ್ಲಾ ಎಲ್ಲ ಮನೆಗಳಲ್ಲೂ ಎಲ್ಲಾ ಮನೆಗಳು ಹಾ. ಲೈಟ್ ಹಿಂಗಿದೆ ಅದನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಆಫ್ ಮಾಡೋದು ಆನ್ ಮಾಡೋದು ಎಲ್ಲಾನು. ಎಲ್ಲವೂ ನಮಗೆ ಕರೆಂಟ್ ಹೋದಾಗ ಜನರೇಟ್ ಸ್ಟಾರ್ಟ್ ಆದಾಗ ಪುನಃ ನಾವು ಬಂದು ಮ್ಯೂಸಿಕ್ ಸ್ಟಾರ್ಟ್ ಮಾಡಿ ಹೋಗಬೇಕು. ನಂಗೆ ಶಾಪ್ ಎಲ್ಲಾ ಕಡೆ ಹೋದಲ್ಲೂ ಅಂದರೆ ನಾವು ಸಂಜೆ ಹೊತ್ತಲ್ಲಿ ಇಲ್ಲಿಂದ ಹೊರಡುವಾಗ ನಮ್ಮದು ಎಷ್ಟು ಕಿಲೋಮೀಟರ್ ಆಗ್ತದೆ ಗೊತ್ತುಂಟಾ? ಸಾಧಾರಣ 12ರಿಂದ 17 ಕಿಲೋಮೀಟರ್ ತನಕ ಆಗ್ತದೆ ನಮ್ಮ ನಡಿಗೆಗಳು, ವಾಕಿಂಗ್ಗಳು. 6 ಎಕರೆ ಜಾಗನ ಹಾ. ನೀವು ಬೆಳಗ್ಗೆ ಸಂಜೆವರೆಗೂ ಡ್ಯೂಟಿ ಟೈಮ್ 10 to 5 ಅಲ್ಲಿ ಹಾ. ಒಂದು 10. ಸಾಧಾರಣ 10ರಿಂದ 12 ಕಿಲೋಮೀಟರ್ ಇಲ್ಲಿ ರನ್ನಿಂಗ್ ಆಗ್ತದೆ ನಮಗೆ. ಸೊ ನೀವು ಬೆಳಗ್ಗೆ ಸೆಪರೇಟ್ ವಾಕಿಂಗ್ ಮಾಡಂಗಿಲ್ಲ, ಬೆಳಗ್ಗೆ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಎಕ್ಸರ್ಸೈಸ್ ಮಾಡಂಗ್ ಬರಂಗಿಲ್ಲ, ಏನಿಲ್ಲ. ಭಾಳ ತೋರಿಸ್ತೀವಿ. ಇಲ್ಲ ಸರ್. ಸುಂದರವಾಗಿ ಕಾಣುತ್ತೆ ನೋಡಿ, ಇದರಿಂದ ಎಲ್ಲ ಅವ್ರು ಎಷ್ಟು ಶ್ರಮ ಇದೆ. ಮತ್ತೆ ಇದ್ರ ಗುಡಿಸೋರು ಹಾಗೆ ನೋಡಿ, ನೀವು ಬಂದು ಹೋದ ಕೂಡಲೇ ಇಲ್ಲಿ ಮತ್ತೆ ಧೂಳಾಗ್ತದೆ, ಅದನ್ನು ಗುಡಿಸ್ಕೊಂಡು ಅವರಿಗೆ ಸಾಧಾರಣ ಒಂದು ಸುತ್ತು ಬರಬೇಕಾದ್ರೆ ಬೆಳಗಿಂದ ಸಂಜೆ ಆಗ್ತದೆ. ಅದರ ಮಧ್ಯದಲ್ಲಿ ಮತ್ತೆ ಕಸ ನೀರು ಬೀಳಿಸುವಂಥದ್ದು, ಅದನ್ನು ಬಂದು ಕ್ಲೀನ್ ಮಾಡುವಂಥದ್ದು. ಅಂದರೆ ಇಲ್ಲಿ ಟಾಯ್ಲೆಟಿಗೆ ನಾವು ಮೊದಲ ಆದ್ಯತೆ ಕೊಡ್ತೇವೆ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ನಮಗೆ ಕಂಪ್ಲೇಂಟ್ ಇರುವಂಥದ್ದು ಟಾಯ್ಲೆಟ್ಗಳು. ಆದರೆ ಇಲ್ಲಿ ಟಾಯ್ಲೆಟಿಗೆ ನಾವು ನಮಗೆ ತುಂಬ ಜನ ಬಂದು ಹೇಳಿದರು, ಬಂದವರು ಸಹ ನಾವು ಟಾಯ್ಲೆಟಿಗೆ ಹೋಗಿ ಬಂದವರ ಹತ್ರ ನಾವು ಸುಮ್ಮನೆ ಇಲ್ಲಿ ನಿಂತ್ಕೊಂಡಾಗ ಅವ್ರು ಹೇಳ್ತಾರೆ ಟಾಯ್ಲೆಟಿಗೆ ಹೋಗಿ ಬನ್ನಿ, ಕ್ಲೀನ್ ಉಂಟು ನೋಡಿ. ಅವರು ಬೇಡ ನೀವು ನೋಡಿ, ಕೆಲವರು ಹೇಳಿದ್ದಾರೆ ಇಲ್ಲಿ. ಅಂದರೆ ನಾವು ಇಲ್ಲಿ ಟಾಯ್ಲೆಟಿಗೆ ಪ್ರಥಮ ಆದ್ಯತೆ, ಅಂದರೆ ಡೈಲಿ 2 ಬಾರಿ ಕ್ಲೀನ್ ಮಾಡ್ತೇವೆ ಇಲ್ಲಿ ಟಾಯ್ಲೆಟನ್ನು, 3 ಟಾಯ್ಲೆಟನ್ನು. ಅದಕ್ಕೊಂದು ಸಪ್ರೇಟ್ ಜನವೇ ಇಟ್ಟಿದ್ದೇವೆ. ಅಂದರೆ ಎಲ್ಲ ಕಡೆಯಲ್ಲಿ ನಾವು ನೋಡಿದ್ದೇವೆ, ನಾವು ಹೋಗಿ ನೋಡಿದ್ದೇವೆ ಟಾಯ್ಲೆಟ್ಗಳು ಸ್ಮೆಲ್ ಬರುವಂಥದ್ದು ಮತ್ತು ಯಾವುದೇ ಕ್ಲೀನ್ ಇರೋದಿಲ್ಲ. ಇಲ್ಲಿ ನೋಡಿಬೇಕಾದ್ರೆ ಬೇಸಿನ್ಗಳು ಅಷ್ಟು ಕ್ಲೀನಾಗಿ, ಆ ನೆಲಗಳು ಅಷ್ಟು ಕ್ಲೀನಾಗಿ. ಈಗ ನೋಡಿ ಪ್ರೆಷರ್ ವಾಶ್ ಮಾಡ್ತಿದ್ದಾರೆ ಟಾಯ್ಲೆಟಿಗೆ. ವಾರದಲ್ಲಿ 1 ಬಾರಿ ಪ್ರೆಷರ್ ವಾಶ್ ಮಾಡ್ತೇವೆ ಟಾಯ್ಲೆಟಿಗೆ. ಈಗ ಅದನ್ನೇ ಮಾಡ್ತಿದ್ದಾರೆ ನೋಡಿ. ಮತ್ತು ನೋಡಿ ಬೆಳಿಗ್ಗೆ ಸಹ ಹಾಗೆ ಈ ಎಲೆ ಬಿದ್ದದ್ದನ್ನು ಬೆಳಿಗ್ಗೆ ಬೇಗ ಬಂದು 1 ಸುತ್ತು ಕ್ಲೀನ್ ಮಾಡಿ ಹೋಗ್ತಾರೆ. ನಂತರ ಬಿದ್ದಾಗೆ ಮತ್ತೆ ಗುಡ್ಸ್ಕೊಂಡು ಬರ್ತಾರೆ ಎಲೆಗಳನ್ನು. ಇದೆರಡು ಜೈನರದ್ದು ಸಮಾಧಿ ಕಲ್ಲುಗಳು. ಅದನ್ನು ಸಹ ಬಿಡಲಿಲ್ಲ, ಅದನ್ನು ಸಹ ತಂದಿಟ್ಟಿದ್ದಾರೆ ಶೆಣೆಯರು. ಸಮಾಧಿ ಮೇಲೆ ಇಡುವಂಥ ಕಲ್ಲುಗಳು. ಅದರ ಮೇಲೆ ಇಡುವಂಥ ಕಲ್ಲುಗಳು. ಇರುವಂಥ ಕಲ್ಲು. ಗೋರಿ ಟೈಪ್. ಇದು ನವಾಯತ್ ಮುಸ್ಲಿಂ ಭಟ್ಕಳದಿಂದ. ನವಾಯತ್ ಮುಸ್ಲಿಂ ಅಂತ ಹೇಳಿದ್ರೆ ಕೊಂಕಣಿಯವರು ಮುಸ್ಲಿಂ ಕನ್ವರ್ಟ್ ಆದದ್ದು. ಇವರು ಮಾತಾಡೋದೆಲ್ಲ ಕೊಂಕಣಿ. ನವ ಅಂತ ಹೇಳಿದ್ರೆ ಹೊಸತು, ಇತಿ ಅಂತ ಹೇಳಿದ್ರೆ ಬಂದವರು ಅಂತೇಳಿ. ಇದರ ಮೊದಲು ಜೈನ್ ಕನ್ವರ್ಟ್ ಆಗಿದ್ದಾರೆ. ಇಲ್ಲಿ 1 2 3 4 ಮೈನ್ ಡೋರ್ ಕಾಣ್ತದೆ ಈ ಕಡೆ. ಅಂದರೆ 4 ಕೇರಿಗಳಿತ್ತು, ಇಲ್ಲಿ ನಾವು ಕೇರಿ ಮಾಡಲಿಲ್ಲ, 4 ಮೈನ್ ಡೋರ್ ಮಾತ್ರ ಇಟ್ಟಿದ್ದೇವೆ. ಒಳಗಡೆ ಒಂದೇ ಮನೆ. ಯಾಕಂತ ಹೇಳಿದ್ರೆ ಇವರ ಮೂಲ ಉದ್ಯೋಗ ಸಮುದ್ರಕ್ಕೆ ಮೀನು ಇಡ್ಲಿಕ್ಕೆ ಹೋಗುವಂಥದ್ದು. ಬೆಸ್ತರು. ಈ ಇವರ ಗಂಡಂದ್ರೆ ಮೀನು ಇಡ್ಲಿಕ್ಕೆ ಹೋದಾಗ 3 ತಿಂಗಳು 4 ತಿಂಗಳು ಬಿಟ್ಟು ಬರುವಂಥದ್ದು. ಆವಾಗ ಇವರ ಹೆಂಡತಿಯರು ಒಂದೇ ಜೀವನ ಮಾಡ್ಕೊಂಡಿರುವಂಥದ್ದು. ಅವರು ಬಂದಾಗ ಮತ್ತೆ ಡಿವೈಡ್ ಆಗೋದು. ಅಂದರೆ ಇದು ಬೇರೆ ಏನಲ್ಲ, ಒಂದು ಸೆಕ್ಯೂರಿಟಿ ಪರ್ಪಸ್ ಆ ಸಿಸ್ಟಮ್ಗಳು. ಸೊ ಗಂಡಂದ್ರು ಮೀನು ಹಿಡಿಯಕ್ಕೆ 3 ತಿಂಗಳು ಸಮುದ್ರಕ್ಕೆ ಹೋದಾಗ ಎಲ್ಲ ಒಟ್ಟಿಗೆ ಸೇರೋದು. ಹೆಂಡತಿಯರು ಒಂದೇ ಜೀವನ ಮಾಡ್ಕೊಂಡಿರುವಂಥದ್ದು. ಅವರು ಬಂದಾಗ ಮತ್ತೆ ಡಿವೈಡ್ ಆಗೋದು. ಗಂಡಂದ್ರು ಬಂದಾಗ ಸೆಪರೇಟ್ ಮನೆ, ಗಂಡಂದ್ರು ಹೋದಾಗ ಮತ್ತೆ ಒಟ್ಟಿಗೆ ನವಾಯತ್ರು ಅಂತ. ನವಾಯತ್ರು. ಈ ಬೋರ್ಡಲ್ಲೆಲ್ಲ ನವಾಯತಿ ಇದರಲ್ಲಿ ಬರೆದಿದ್ದಾರೆ ನೋಡಿ. ಹೌದು ನೋಡಿ. ಮುಸಲ್ಮಾನ್ ಟೆಕ್ಸ್ಟೈಲ್ಸ್, ಇದು ಪರ್ಷಿಯನ್ ಸ್ಕ್ರಿಪ್ಟ್. ಓಕೆ. ಸೊ ಇದು ನೋಡಿ, ಇದು ಭಟ್ಕಳ ನವಾಯತ್ ಮುಸ್ಲಿಂ ಹೌಸು. ಭಟ್ಕಳ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ. ಬಿಲಾಂಗಿಂಗ್ ಟು ದಿ ಸೀ ಫೇರಿಂಗ್ ಕಮ್ಯುನಿಟಿ ಆಫ್ ನವಾಯತ್ ಮುಸ್ಲಿಮ್ಸು. This house and a few transplanted facades which adjoin it reflect the unique architectural style that has developed due to their contact with India's northwestern coastal port towns. ಇಲ್ಲಿ ನೋಡಿ ಕಿಟಕಿಗೆ ಕೆತ್ತನೆ ನೋಡಿ, ಒಳಗಿದ್ದವರು ನಮಗೆ ಅಷ್ಟು ಕಾಣೋದಿಲ್ಲ. ಹೌದು. ಈ ಇದು ನೋಡಿ ಕೆತ್ತನೆ, ಇದು ಶೇಪ್ ಹೇಗೆ ಮಾಡಿದ್ದಾರೆ ನೋಡಿ. ಹೌದು, ಕರೆಕ್ಟ್. ಮುಸ್ಲಿಂ ಆರ್ಕಿಟೆಕ್ಚರ್ ಇಲ್ಲಿ ಮಾಡಿದ್ದಾರೆ ಈ ಥರ, ಈ ಆರ್ಚ್ ಟೈಪು. ಮತ್ತು ನೋಡಿ, ಇದು ಒಂದು ಸ್ಟ್ರಕ್ಚರು, ಅದ್ರ ಒಳಗಡೆ ಒಂದು ಇನ್ನೊಂದಿದೆ. ಸೊ 2 ಲೇಯರ್ ಒಳಗೆ ಶಟರ್ ಉಂಟು. ಶಟರ್. ಓಕೆ ಸರ್, ಇದೇನು ಸರ್ ಚೆನ್ನಾಗಿದೆ ಕರ್ವೇಚರ್ ಇದು. ಈ ಸೋಫಾ ಕೂತ್ಕೊಳ್ಳುವಂಥದ್ದು ಸೋಫಾ ಥರ ನೋಡಿ. ಇದು ವಾವ್, ತುಂಬ ಕಂಫರ್ಟ್ ಇದೆ ಇದು. ಮತ್ತು ನೋಡಿ, ಇದು ಈ ಸೋಫಾ ಸ್ನೇಹಿತರೆ ಈ ಕಂಬಕ್ಕೆ ಅಟ್ಯಾಚ್ಡ್. ಮತ್ತು ನೀವು ಅಟ್ಯಾಚ್ ಮಾಡೋದಲ್ಲ, ಅವರೇ ಆ ಮನೆಯಲ್ಲಿ ಇದ್ದದ್ದು. ಸೊ ಇದು ಭಟ್ಕಳಿಂದ ಬಿಚ್ಕೊಂಡ್ ಬಂದಿಟ್ಟಿರೋದು ನೀವು. ಓಕೆ, ಕರೆಕ್ಟ್. ಅವರ ಸೋಫಾ ಸೆಟ್ಗಳು.
ಸ್ನೇಹಿತರೆ, ಇಲ್ಲಿ ಈ ಮನೆ ಮುಸಲ್ಮಾನ್ ಕುಟುಂಬದವ್ರದ್ದು. ಸೊ ಇವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಇವ್ರು ಮಾಡೋರು ಅಂದರೆ, ಇವ್ರ ಒಳಗಡೆ ಬಂದರೆ ಈ ಮುಸಲ್ಮಾನರ ಮನೇಲಿ ಒಂದು ಸೆಂಟ್ ಅತ್ತರ್ ಸ್ಮೆಲ್ ಇರುತ್ತೆ, ಅತ್ತರ್ ಸ್ಮೆಲ್ ಹಾಕಿದ್ದಾರೆ ಆ್ಯಕ್ಚುಲಿ ಇವರು. ಜೊತೆಗೆ ಎಲ್ಲ ಮನೆಗಳಿಗೂ ಒಂದೊಂದು ಇದು ಉಂಟು, ಪರ್ಫ್ಯೂಮ್ ಉಂಟು. ಸೊ ಆಯಾ ಕಮ್ಯುನಿಟಿ, ಆಯಾ ಲೈಫ್ ಸ್ಟೈಲ್ನ ಪ್ರತಿಬಿಂಬಿಸುವಂಥ ಸುವಾಸನೆ ಮತ್ತು ಸಂಗೀತ ಅಳವಡಿಸಿದ್ದಾರೆ. ಸೊ ಇದೊಂಥರ ಪಂಚೇಂದ್ರಿಯಗಳಿಗೂ ಒಂದು ಫೀಲ್ ಆಗಲಿ ಅಂತ, ಕಣ್ಣು, ಕಿವಿ, ನಮ್ಮ ಮೂಗು ಎಲ್ಲವಕ್ಕೂ ಫೀಲ್ ಆಗುವಂಥ ಒಂದು ಫೀಲ್ ಕೊಟ್ಟಿದ್ದಾರೆ ಇವರಲ್ಲಿ. ನೋಡಿ, ಸೋಫಾ, ಮುಸಲ್ಮಾನ್ ಕಮ್ಯುನಿಟಿಯ ಒಂದು ಸೋಫಾ ಸಖತ್ತಾಗಿದೆ. ದಯಮಾಡಿ ಯಾರು ಕೂತ್ಕೋಬಾರ್ದು. ಟೀಪಾಯಿ, ಟೀ ತಂದು ಸರ್ವ್ ಮಾಡೋವಂಥ ಇದು ಟೀ ತರುವಂಥದ್ದು. ಇದು ಅವರ ಮನೆಗಳಲ್ಲಿ ಯೂಸ್ ಮಾಡುವಂಥದ್ದು ಮಂಚಗಳು. ಓಕೆ, ಹಗ್ಗದ ಮಂಚ ನೋಡಿ ಏನು ಸ್ಟ್ರಾಂಗ್ ಆಗಿದೆ. ಇದೆಲ್ಲ ಅವರಿಗೆ ಬಟ್ಟೆ ತೆಗ್ಲಿಕ್ಕೆ ನೋಡಿ ಸ್ನೇಹಿತರೆ, ಇದು ಅತ್ತರ್ ಬಾಟ್ಲು ನೋಡಿ. ಅವರು ಸ್ನಾನ ಮಾಡಿ, ಮುಸಲ್ಮಾನರು ಸ್ವಲ್ಪ ಅತ್ತರ್ ಪ್ರಿಯರು ನೋಡಿ, ಸ್ನಾನ ಮಾಡಿ ನೋಡಿ ಮಿರರ್ ಇಟ್ಟಿದ್ದಾರೆ ಅತ್ತರ್ ರೆಡಿ ಹೋಗೋಕ್ಕೆ. ಏನೋ ಬಾಗಿಲು ಹಾಕ್ಬಿಟ್ರೆ ಇದೇನು ಸರ್? ಅಂದರೆ ಯಾರು ತೆಗೆದಿಟ್ಟಿದ್ದಾರೆ ಬಾಗಿಲು. ಇದು ಬಾಣಂತಿ ಕೋಣೆ ಅಲ್ಲಲ್ಲ, ಇದು ಅವರಿಗೆ ಉಳ್ಕೊಳ್ಳಿಕ್ಕೋಸ್ಕರ. ತೊಟ್ಲಿಕ್ಕೆ ಕೇಳಿದೆ. ಅದು ದೊಡ್ಡ ಫ್ಯಾಮಿಲಿ ಅಲ್ಲ, ಹಾಗಾಗಿ ಒಬ್ಬೊಬ್ಬರಿಗೊಂದು ಸಪ್ರೇಟ್ ಆಗಿ ಕುತ್ಕೊಳ್ಳುವಂಥದ್ದು. ಓಕೆ ಓಕೆ. ಇದು ಡೈನಿಂಗ್. ಓಕೆ, ಮುಸಲ್ಮಾನರು ಸ್ವಲ್ಪ ಪಿಂಗಾಣಿ ಬಳಸ್ತಾರೆ. ಇದು ಬಿರಿಯಾನಿ ಕಡಾಯಿಗಳು. ಇದು ಬಿರಿಯಾನಿ ಪಾತ್ರೆಗಳು. ಇದು ಇಡ್ಲಿ ಮಾಡುವಂಥದ್ದು. ಓಹೋ, ನೋಡಿ ಇಡ್ಲಿ ಪಾತ್ರೆ. ಸುಮ್ಮನೆ ಇಡ್ಲಿ ಬೇಯಿಸ್ತೀವಿ ಸ್ನೇಹಿತರೆ. ನೋಡಿ ಅವರವಾಗ ಅದಕ್ಕೊಂದು ಕಲರ್ ಚಿತ್ತಾರ ಡಿಸೈನು ನೋಡಿ, ಅದ್ರ ಮೇಲೆ ಒಂದು ಡಿಸೈನು. ಇದೆಲ್ಲ ಇದ್ರ ತಾಮ್ರ ಹಿತ್ತಾಳಿದ್ದು. ಇದರಲ್ಲಿ ಬಿರಿಯಾನಿ ಮಾಡೋದು. ಬಿರಿಯಾನಿ ಅದಕ್ಕೆ ನೆಸೆಲ್ ಅಂತ ಹೇಳುವಂಥದ್ದು. ನೆಸೆಲ್ ಅದು ಸ್ಪೆಷಲಿ ಫಾರ್ ಬಿರಿಯಾನಿ. ಓಕೆ, ದಮ್ ಕೊಡಲಿಕ್ಕೆಲ್ಲ ಕರೆಕ್ಟ್, ಅವ್ರ ಮೇಲೆ ದಮ್ ಕೊಡೋಕ್ಕೆ. ಇದು ಇನ್ನೊಂದು ಹಿತ್ತಲ ಬಾಗಿಲು. ಇಲ್ಲಿ ನಾವು ಮೇಲೆ ಬರ್ಬೋದು. ಭಟ್ಕಳದ ಮುಸಲ್ಮಾನ ಮೀನುಗಾರರ ಮನೆ ಸ್ನೇಹಿತರೆ. ಇದು ಜಾಯಿಂಟ್ ಫ್ಯಾಮಿಲಿ ಹೌಸು. ಸೊ ಅವ್ರ ಯಜಮಾನರುಗಳು ಬಂದಾಗ ಹೆಣ್ಮಕ್ಳು ಸೆಪರೇಟ್ ಆಗ್ತಿದ್ರು. ಸೊ ಯಜಮಾನರು ಡ್ಯೂಟಿಗೆ ಹೋದಾಗ ಒಟ್ಟಿಗೆ ಇರ್ತಿದ್ರು ಸೆಕ್ಯೂರಿಟಿ ರೀಸನ್ಸಿಗೆ. ಇದು ಇನ್ನೊಂದು ರೂಮ್ ಅವರಿಗೆ ಉಳ್ಕೊಳ್ಳಿಕ್ಕೋಸ್ಕರ, ಜನ ಜಾಸ್ತಿ ಇರುವಾಗ. ಇದು ಬಾಲ್ಕನಿ ನೋಡಿ. ಅವರಿಗೆ ಸಂಜೆ ಹೊತ್ತಲ್ಲಿ ಇಲ್ಲಿ ಒರಿಜಿನಲ್ ಪ್ಲೇಸಲ್ಲಿ ಇಲ್ಲಿ ರೋಡ್ ಇತ್ತು, ಆವಾಗ ಇಲ್ಲಿ ಚೇರ್ ಇಟ್ಟು ಸಂಜೆ ಹೊತ್ತಿಗೆ ಗಾಳಿ ಇಲ್ಲಿ ಕೂತ್ಕೊಂಡು ಗಾಳಿ ತಗೊಳ್ಳೋಣ. ಈವ್ನಿಂಗ್ ಟೀ. ಇದು ರೂಮ್, ಇದು ಹಾಲ್. ಇನಾಮಲ್ ವೇರ್, ಪೋರ್ಸಲೇನ್ ಎರಡೂ ಉಂಟು. ಇದೆಲ್ಲ ಶೆಣೆಯವರು ಕಲೆಕ್ಟ್ ಮಾಡಿಟ್ಟದಂತ ಅವ್ರದ್ದು ಸೆಂಟಿನ ಬಾಟ್ಲುಗಳು. ಇಲ್ಲಿದೆ ನೋಡಿ ಅವರ ಸೆಂಟ್ ಬಾಟಲ್ಸು. ಕಾರ್ನರ್ ಸೋಫಾ. ಆಗಿನ ಕಾಲದಲ್ಲಿ ಇತ್ತು ಕಾರ್ನರ್ ಸೋಫಾ. ಹೌದು ನೋಡಿ, ಇಲ್ಲಿ ಅವರು ಕೂತು ಕೆಳಗಡೆ ಕುರಾನ್ ಪಾರಾಯಣ ಮಾಡುವಂಥದ್ದು, ಪಠಿಸುವಂಥ ಒಂದು ಮಣೆ, ಅದಕ್ಕೊಂದು ವ್ಯವಸ್ಥೆ. ಆ ಮಣಿಗಳೆಲ್ಲ ಇಟ್ಟಿದ್ದಾರೆ. ಇನ್ನೊಂದು ರೂಟಲ್ಲಿ ಇಳಿಯೋದು. ಒಂದು ಕಡೆ ಹತ್ತಿದ್ವಿ, ಇನ್ನೊಂದು ಕಡೆ ಸೊ ನಾನು ಕೇಳ್ಕೊತೀನಿ ಸ್ನೇಹಿತರೆ, ದಯಮಾಡಿ ಇಂಥ ಒಳ್ಳೆ ಪರ್ಪಸ್ಗೆ ಕನ್ನಡಿಗರು ಉದಾರವಾಗಿ ದಾನ ಕೊಡಿ. ಇದು ನೀವು ನೋಡ್ತೀರಿ ಕಣ್ಣಾರೆ ಅಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ದಯಮಾಡಿ ಸಪೋರ್ಟ್ ಮಾಡಿ, ನಾನು ಕೂಡ ಮಾಡ್ತೇನೆ ಅಂತ ತಮ್ಮಲ್ಲಿ ಕೇಳ್ಕೊತೇನೆ.